ಮಾಡ್ತಿದ್ದಾರೆ ವೆಬ್ ಸೀರೀಸ್ ಅಂತಂದ್ರೆ ಹೆಂಗೆ ಅಪ್ರೋಚ್ ಗೊತ್ತಿಲ್ವಲ್ಲ. ಸೊ ಅದೇ ಒಂದು ಡೈಲಮಾದಲ್ಲಿ ಪ್ರತಿ ಸತಿ ಇದ್ದೀವಿ. ನಾನು ಇವರು ಮಾತಾಡ್ತಾ ಇದ್ದೀವಿ, ರಾಘವೇಂದ್ರ ಹುಡ್ಸೂರು ಸಿಕ್ಕಿದಾಗಲೂ ಮಾತಾಡ್ತೀವಿ. ಯಾರ್ಯಾರು ಅಂತಂದ್ರೆ ವಿಜಯ ರಾಘವೇಂದ್ರ ಮಾಡ್ತಾರ, ಸರಿ ಬೇರೆ ಯಾರು, ಹೀಗೆ ಮಾತಾಡಿದೀವಿ. ಅವತ್ತು ಅನುಶ್ರೀ ಮದುವೆ, ನಾನು ಇದ್ದೀನಿ, ಸಾರ್ ಅವ್ರಿಗೆ ಸಿಕ್ಕಿದ್ರು, ರಾಘವೇಂದ್ರ ಹುಡ್ಸೂರು 3 ಜನ ಮಾತಾಡ್ತಾ ಇದ್ದೀವಿ. ವಿಜಯ ರಾಘವೇಂದ್ರ ಅವರು ಅಲ್ಲಿ ಬಂದ್ರು. ಅಲ್ಲಿ ಅನುಶ್ರೀ ತಾಳಿ ಕಟ್ತೇವೆ, ಇಲ್ಲಿ ನಾವು 3 ಜನ ಸಾರ್ ಸುಮ್ಮನೆ ನಾಳೆ ನಾವು ಕೇಳಿಲ್ಲ ಇವ್ರನ್ನ ಅಂತ ಅನ್ಸ್ಕೋಬಾರ್ದಲ್ಲ, ಕೇಳ್ಬಿಡೋಣ ಒಂದು ಮಾತು ಅಂತ ಅಷ್ಟೇ. ಅಲ್ಲೇ ರಾಘವ್ ಈಗ ಒಂದು ಮಾಡ್ತಾ ಇದ್ದೀನಿ, ನೀವು ಮಾಡ್ತೀಯ? ಮಾಡ್ತೀಯನ? ಕೇಳ್ತಿದ್ಯಾ? ಹೇಳ್ತಿದ್ಯಾ? ನೀನು ಮಾಡಿದ್ರೆ ಚೆನ್ನಾಗಿರುತ್ತೆ, ಮಾಡು. ಹಿಂಗೆ ರಾಘವೇಂದ್ರ ಹುಡ್ಸೂರು ಬಂದ್ರು, ಮಾಡ್ಬಿಡಿ ಚೆನ್ನಾಗಿರುತ್ತೆ. ಇವ್ರು ಬಂದ್ರು, ಈಗ 3 ಜನ ಹಿಂಗ್ ಲಾಕ್ ಮಾಡ್ಕೊಂಡ ತಕ್ಷಣ ಸರ್ ಫಸ್ಟ್ ಕೆಟ್ಟ ಆಪರೇಷನ್ ಅಲ್ಲೇ ಆಗಿದ್ದು. ಹಂಗಂದ ತಕ್ಷಣ ಹೌದಾ ಏನು ಯಾವ್ದು ನೀನ್ ಮಾಡ್ತಿದ್ಯಾ, ನಿಂದ ಪ್ರೊಡಕ್ಷನ್ ನನಗೆ ಕೇಳ, ನಂದೇ ಪ್ರೊಡಕ್ಷನ್ ನಾನು ಮಾಡ್ತಿದ್ದೀನಿ. ಸರಿ ಆಯ್ತು ಓಕೆ ಅಂತಂದ. ನೆಕ್ಸ್ಟ್ ದಿವಸ ಬೆಳಗ್ಗೆ ಮನೆಗೆ ಹೋದೆ, ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿದ್ವಿ. ಅಲ್ಲಿಗೆ ಈ ಕೇಮ್ ಆನ್ ಬೋರ್ಡ್. ನನಗೆ ಒಂದು ಮಾತು ಹೇಳಿದ್ರಲ್ಲ ಕೊನೆಯಲ್ಲಿ, ನಾನು ಫಸ್ಟ್ ಕೇಳಿದ್ದು ಈ ಪ್ರಾಜೆಕ್ಟ್ ಹಿಂದೆ ನೀನು ಇರ್ತೀಯಪ್ಪ ಅಂತ ಕೇಳಿದೆ. ಇರ್ತೀನಿ, ನಾನೇ ಓವರ್ಲುಕ್ ಮಾಡ್ತೀನಿ, ರೆಡಿ ಅಂತ ಹೇಳಿದೆ ಅಷ್ಟೇ. ಯಾಕಂದರೆ ನನ್ನನ್ನು ಕೇಳೋದು ಮುಂಚೆ ಇವರೇ ಫಿಕ್ಸ್ ಆಗಿರೋದೆಲ್ಲ ಗೊತ್ತಿಲ್ಲ ನನಗೆ. ನನ್ನಲ್ಲಿ ಹೋಗಿ ಸೋಫಾ ಮೇಲೆ ಕೂರಿಸ್ಕೊಂಡು ಇದೇ ಥರ ತರುಣ ಕೂತ್ಕೊಂಡು ನಾನು ಮಾತು ಶುರು ಮಾಡಿ 2 ನಿಮಿಷನೂ ಹೋಗಿಲ್ಲ, ಎಲ್ಲ ಬಂದ್ಬಿಟ್ರು. ಓಕೆ ಕನ್ಫರ್ಮ್ ರೆಡಿ, ಶೂಟಿಂಗ್ ಸ್ಟಾರ್ಟ್ ಅಂದ್ರಿ. 1 ನಿಮಿಷ ಇರ್ರಿ, ಬೇರೆ ಕೆಲಸ ನಡೀತಾ ಇದೆ ಅಂತ. ಬಟ್ ಏನೋ ಒಂದು ಅದೇ ಹೇಳ್ತಾರಲ್ಲ, ಎಲ್ಲ ಕೂಡ್ಕೊಂಡು ಬರಬೇಕು ಅಂತ, ಆ ಥರ ಇದಾಗಿದೆ ಸರ್. ಸೊ ಥ್ಯಾಂಕ್ ಯು ತರುಣ್, ಥ್ಯಾಂಕ್ಸ್ ಟು ಇಟ್ ವಾಸ್ ಇಲ್ಲ, ಇದು ನಿಜವಾಗ್ಲೂ ಆಸ್ ಮೈನ್ ಸ್ಟ್ರೀಮ್ ಆಕ್ಟರ್ಸ್ ಆಗಿದ್ದು ಈ ಸ್ಪೇಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಯಾವಾಗ ರಾಘು ಒಪ್ಕೊಂಡ, ಐ ಥಿಂಕ್ ಅಲ್ಲೇ ನಾವು ಅರ್ಧ ಬಿ ವೆರಿ ಸೇಫ್, ಓಕೆ ಚೆನ್ನಾಗಾಗತ್ತೆ ಇದು ಅಂತ ಹೇಳಿ ಅಂತ. ವಿ ಟ್ರೈಡ್ ಅಪ್ರೋಚಿಂಗ್ ಎವ್ರಿ ಒನ್. ಯಾಕಂದ್ರೆ ನಮ್ ಇವಾಗಿನ್ನ ಇದು ಸ್ಪೇಸ್ ಓಪನ್ ಆಗಿರೋದ್ರಿಂದ ಈವನ್ ಚಾನೆಲ್ ಆಗಲಿ ಅಥವಾ ಪ್ಲಾಟ್ಫಾರ್ಮ್ ಆಗಲಿ ಅವ್ರಿಗೂ ಒಂದು ಚಿಕ್ಕ ಕನ್ಸ್ಟೆಂಟ್ ಇರುತ್ತೆ ಬಿಸ್ನೆಸ್ ವೈಸ್. ಯಾಕಂದ್ರೆ ಅಟ್ ದಿ ಎಂಡ್ ಆಫ್ ದಿ ಡೇ ಎವ್ರಿಥಿಂಗ್ ಇಸ್ ಬಿಸ್ನೆಸ್, ಎವ್ರಿಥಿಂಗ್ ಇಸ್ ನಂಬರ್ಸ್. ಸೊ ಅದು ರೀಚ್ ಆದ್ರೆ ಮಾತ್ರ ಅವರು ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗುತ್ತೆ. ಹಂಗೆ ನೋಡಿದಾಗ ಐ ಥಿಂಕ್ ಅಯ್ಯನ ಮನೆಯಿಂದ ಹಿಡಿದು ಇಲ್ಲಿವರೆಗೂ ಬಂದಾಗ ದೇರ್ಸ್ ಅ ಬಿಗ್ ಗ್ರೋತ್ ಸರ್, ದೇರ್ಸ್ ಅ ವೆರಿ ಬಿಗ್ ಗ್ರೋತ್. ದಟ್ ಈಸ್ ಜನನು ಹಂಗೆ ರೆಸ್ಪಾಂಡ್ ಮಾಡ್ತಾ ಇರೋದ್ರಿಂದ ಈ ಗ್ರೋತ್ ಬಂದಿದೆ. ಇನ್ನೂ ಐ ಥಿಂಕ್ ವಿ ಹ್ಯಾವ್ ಲಾಂಗ್ ವೇ ಟು ಗೋ. ಬಟ್ ಈ ಥರ ಸಪೋರ್ಟಿವ್ ಆಗಿ ಬಂದಾಗ ಇಂಡಸ್ಟ್ರಿಯಿಂದ ನಾವು ಮಾಡೋಕ್ಕಾಗೋದು ಇಷ್ಟೇನೆ, ಆಕ್ಟರ್ಸು ಟೆಕ್ನಿಷಿಯನ್ಸ್ ಎಲ್ಲ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಇದು ಇನ್ನೂ ಗ್ರೋ ಆಗುತ್ತೆ ಅಂತ. ಸೊ